ನಮಸ್ಕಾರ. ಚೆನ್ನೈ ಸೋತ ಬಳಿಕ ಆರ್ಸಿಬಿ ಹೊಡೆಯಿತು ಬಂಪರ್ ಲಾಟರಿ. ಬದಲಾಯಿತು ಸಂಪೂರ್ಣ ಪಾಯಿಂಟ್ಸ್ ಟೇಬಲ್. ಟೂರ್ನಿಂದ ಹೊರಬಿದ್ದವು ಈ 4 ತಂಡಗಳು. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಲಕ್ನೋ ವಿರುದ್ಧ ಚೆನ್ನೈ ಸೋತ ಬಳಿಕ ಬಿಡುಗಡೆ ಆಗಿರುವ ಐಪಿಎಲ್ನ ಹೊಸ ಪಾಯಿಂಟ್ಸ್ ಟೇಬಲ್ ಯಾವ ರೀತಿಯಾಗಿದೆ ಗೊತ್ತಾ? ಬನ್ನಿ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ಆರ್ಸಿಬಿಯ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ನಿನ್ನೆ ಲಕ್ನೋನ ಎಕಾನಾ ಸ್ಟೇಡಿಯಂನಲ್ಲಿ ನಡೆದ ಐಪಿಎಲ್ 2026ರ 59ನೇ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿದ್ವು. ಈ ಪಂದ್ಯದಲ್ಲಿ ಚೆನ್ನೈ ತಂಡ ಹೀನಾಯ ಪ್ರದರ್ಶನ ನೀಡುವುದರೊಂದಿಗೆ 7 ವಿಕೆಟ್ಗಳ ಹೀನಾಯ ಸೋಲು ಕಂಡಿದೆ ಸ್ನೇಹಿತರೆ. ಈ ಮುಖೇನವಾಗಿ ಚೆನ್ನೈ ತಂಡದ ಪ್ಲೇ ಆಫ್ ಹಾದಿಯು ಕೂಡ ಸ್ವಲ್ಪ ದುರ್ಗಮಗೊಂಡಿದೆ ಅಂತಾನೆ ಹೇಳಬಹುದು. ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ತಂಡ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 187 ರನ್ ಕಲೆ ಹಾಕಿತು. ತಂಡದ ಪರ ಯಂಗ್ ಬ್ಯಾಟ್ಸ್ಮನ್ ಕಾರ್ತಿಕ್ ಶರ್ಮಾ ಅಮೋಘ ಪ್ರದರ್ಶನ ನೀಡುವ ಮೂಲಕ 42 ಎಸೆತಗಳಿಂದ 71 ರನ್ ಬಾರಿಸಿದರು. ಇವರ ಈ ಇನ್ನಿಂಗ್ಸ್ ನಲ್ಲಿ ಬರೋಬ್ಬರಿ 5 ಸಿಕ್ಸ್ ಹಾಗೂ 6 4ಗಳು ಒಳಗೊಂಡಿದ್ವು. ಇನ್ನು ಕೊನೆಯಲ್ಲಿ ಶಿವಂ ದುಬೆ 32 ರನ್ಗಳ ಇನ್ನಿಂಗ್ಸ್ ಆಡಿದರೆ ಅತ್ತ ಬೌಲಿಂಗ್ ನಲ್ಲಿ ಆಕಾಶ್ ಮಹಾರಾಜ್ ಸಿಂಗ್ ರವರು ಪ್ರಮುಖ 3 ವಿಕೆಟ್ ಕಿತ್ತು ಮಿಂಚಿದರು. ಈ ಗುರಿಯನ್ನು ಬೆನ್ನಟ್ಟಿದಂತ ಲಕ್ನೋ ತಂಡದ ಪರ ಓಪನರ್ಸ್ ಗಳಾದ ಮಿಚ್ ಮಾರ್ಷ್ ಹಾಗೂ ಜೋಸ್ ಇಂಗ್ಲಿಷ್ ಸ್ಫೋಟಕ ಆರಂಭವನ್ನ ತಂದುಕೊಡ್ತಾರೆ. ಪರಿಣಾಮವಾಗಿ ಲಕ್ನೋ ತಂಡ 16.4 ಓವರ್ಗಳಲ್ಲಿ ನಿಗದಿತ ಟಾರ್ಗೆಟ್ ಅನ್ನ ಕೇವಲ 3 ವಿಕೆಟ್ ಕಳೆದುಕೊಂಡು ಚೇಸ್ ಮಾಡುವುದರೊಂದಿಗೆ ಈ ಮ್ಯಾಚ್ ನಲ್ಲಿ 7 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತ್ತು. ಇನ್ನಿದ್ರೆ ಪಂದ್ಯದ ಬಳಿಕ ಬಿಡುಗಡೆ ಆಗಿರುವ ಹೊಸ ಪಾಯಿಂಟ್ಸ್ ಟೇಬಲ್ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದ್ರೆ, ಮೊದಲ 2 ಸ್ಥಾನಗಳಲ್ಲಿ ಕ್ರಮವಾಗಿ ಆರ್ಸಿಬಿ ಹಾಗೂ ಗುಜರಾತ್ ತಂಡಗಳಿದ್ದು, ಈ 2 ತಂಡಗಳು ಆಡಿದ 12 ಪಂದ್ಯಗಳಿಂದ 8 ಗೆಲುವು 4 ಸೋಲು ಕಂಡು 16 ಅಂಕಗಳೊಂದಿಗೆ ಕ್ರಮವಾಗಿ ಆರ್ಸಿಬಿ ಮೊದಲ ಹಾಗೂ ಸೆಕೆಂಡ್ ಪ್ಲೇಸ್ ನಲ್ಲಿ ಗುಜರಾತ್ ತಂಡವಿದೆ. ಇನ್ನು 3ನೇ ಸ್ಥಾನದಲ್ಲಿ ಹೈದರಾಬಾದ್ ತಂಡವಿದ್ದು, ಎಸ್ಆರ್ಎಚ್ ಆಡಿದ 12 ಪಂದ್ಯಗಳಿಂದ 7 ಗೆಲುವು 5 ಸೋಲು ಕಂಡು 14 ಅಂಕಗಳೊಂದಿಗೆ 3ನೇ ಸ್ಥಾನದಲ್ಲಿದೆ. ಇನ್ನು 4ನೇ ಪ್ಲೇಸ್ ನಲ್ಲಿ ಪಂಜಾಬ್ ಕಿಂಗ್ಸ್ ತಂಡವಿದ್ದು, ಪಿಬಿಕೆಎಸ್ ಆಡಿದ 12 ಪಂದ್ಯಗಳಿಂದ 6 ಗೆಲುವು 5 ಸೋಲು 1 ಡ್ರಾನೊಂದಿಗೆ 13 ಪಾಯಿಂಟ್ಸ್ ಪಡೆದುಕೊಂಡು ಅಂಕ ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿದೆ. ಇನ್ನು 5ನೇ ಪ್ಲೇಸ್ ನಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವಿದ್ದು, ಆರ್ಆರ್ ಆಡಿದ 11 ಮ್ಯಾಚ್ಗಳಿಂದ 6 ಗೆಲುವು ಕಂಡು 12 ಅಂಕಗಳೊಂದಿಗೆ 5ನೇ ಸ್ಥಾನದಲ್ಲಿದೆ. ಇನ್ನು 6ನೇ ಪ್ಲೇಸ್ ನಲ್ಲಿ ಚೆನ್ನೈ ತಂಡವಿದ್ದು, ಸಿಎಸ್ಕೆ ಆಡಿದ 12 ಮ್ಯಾಚ್ಗಳಿಂದ 6 ಗೆಲುವು 6 ಸೋಲು ಕಂಡು 12 ಅಂಕಗಳೊಂದಿಗೆ ಅಂಕ ಪಟ್ಟಿಯಲ್ಲಿ 6th ಪೊಸಿಷನ್ ನಲ್ಲಿದೆ. ಇನ್ನು 7ನೇ ಸ್ಥಾನದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವಿದ್ದು, ಡಿಸಿ ಆಡಿದ 12 ಪಂದ್ಯಗಳಿಂದ 5 ಗೆಲುವು ಕಂಡು 10 ಅಂಕಗಳೊಂದಿಗೆ 7th ಪ್ಲೇಸ್ ನಲ್ಲಿದೆ. ಇನ್ನು 8ನೇ ಸ್ಥಾನದಲ್ಲಿ ಕಲ್ಕತ್ತಾ ತಂಡವಿದ್ದು, ಕೆಕೆಆರ್ ಆಡಿದ 11 ಪಂದ್ಯಗಳಿಂದ 4 ಗೆಲುವು ಕಂಡು 1 ಡ್ರಾನೊಂದಿಗೆ 9 ಪಾಯಿಂಟ್ಸ್ ಪಡೆದುಕೊಂಡು ಅಂಕ ಪಟ್ಟಿಯಲ್ಲಿ 8ನೇ ಸ್ಥಾನದಲ್ಲಿದೆ. ಇನ್ನು 9ನೇ ಹಾಗೂ 10ನೇ ಸ್ಥಾನದಲ್ಲಿ ಕ್ರಮವಾಗಿ ಮುಂಬೈ ಹಾಗೂ ಲಕ್ನೋ ತಂಡಗಳಿದ್ದು, ಈ 2 ತಂಡಗಳು ಆಡಿದ 12 ಪಂದ್ಯಗಳಿಂದ ತಲಾ 4 ಗೆಲುವುಗಳನ್ನು ಪಡೆದುಕೊಂಡು ಅಂಕ ಪಟ್ಟಿಯಲ್ಲಿ ಬಾಟಮ್ 2 ಪ್ಲೇಸ್ಗಳನ್ನ ಪಡೆದುಕೊಂಡಿದೆ. ಇದಲ್ಲದೆ ಈ 2 ತಂಡಗಳು ಕೂಡ ಟೂರ್ನಮೆಂಟ್ ನಿಂದ ಹೊರಬಿದ್ದಿವೆ. ಇದಲ್ಲದೆ ಕೆಕೆಆರ್ ತಂಡದ ಪ್ಲೇ ಆಫ್ ಹಾದಿ ಕೂಡ ದುರ್ಗಮಗೊಂಡಿದೆ ಅಂತಾನೆ ಹೇಳಬಹುದು. ಇನ್ನು ಟೇಬಲ್ ಟಾಪರ್ಸ್ ಆಗಿ ನಮ್ಮ ಆರ್ಸಿಬಿ ಕಂಟಿನ್ಯೂ ಆಗ್ತಾ ಇದೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.